ವೆಲ್ಕಮ್ ಟು ಹರ್ ಇನ್ಫೋ. ನೆನ್ನೆ ಟಾಸ್ಕಲ್ಲಿ ಗಿಲ್ಲಿನ ನೋಡಿ ಬೇಜಾರಾಯಿತು. ಹಾಗೆ ಮೊನ್ನೆ ಟಾಸ್ಕಲ್ಲಿ ಅಂದರೆ ರಿಂಗ್ ಟಾಸ್ಕಲ್ಲಿ ರಾಶಿಕರ ನೋಡಿ ಅಷ್ಟೇ ಬೇಜಾರಾಗಿತ್ತು. ಹಾಗೆ ನೆನ್ನೆ ಟಾಸ್ಕಲ್ಲಿ ಗಿಲ್ಲಿನೂ ನೋಡಿ ಬೇಜಾರಾಯಿತು. ಕೃಷ ಬಂದರೆ ಕಾವ್ಯ, ಗಿಲ್ಲಿ, ಸ್ಪಂದನ 3 ಜನ ಸ್ವಲ್ಪ ಹಿಂದೆನೇ ಇರ್ತಾರೆ. ಹಾಗೆ ಫ್ರೆಂಡ್ಸ್ ಇದನ್ನು ನೀವು ಒಪ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆ ಟಾಸ್ಕಲ್ಲಿ ಪಾಪ ಅನಿಸ್ಬಿಡ್ತು ರಾಶಿಕನ ನೋಡಿದ್ರೆ. ಅಶ್ವಿನಿ ಕೂಡ 100% ಮೊದಲಿನಿಂದನೂ ಎಫರ್ಟ್ ಹಾಕೊಂಡೇ ಬರ್ತಾ ಇದ್ದಾರೆ. ಆದರೂ ಅದೃಷ್ಟ ಇಲ್ಲ. ಅದೃಷ್ಟನ ನಾವು ನಂಬಲ್ಲ ಅನ್ನೋರಿಗೆ ನೆನ್ನೆ ಎಪಿಸೋಡು ಎಕ್ಸಾಂಪಲ್ ಆಯಿತು. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತಾರೆ ಈ ಸೀಸನ್ಗೆ ಕರೆಕ್ಟ್ ಎಕ್ಸಾಂಪಲ್ ಅಂದರೆ ನೆನ್ನೆ ಎಪಿಸೋಡು ರಿಸಲ್ಟ್ ಮಾತ್ರ ಕರ್ನಾಟಕದ ಹೆಂಗಸರು ತಮ್ಮ ಗಂಡಂದ್ರನ್ನ ನಂಬಿಡ್ತಾರೇನೋ, ಆದರೆ ನೆನ್ನೆ ರಿಸಲ್ಟ್ ಮಾತ್ರ ಯಾರೂ ನಂಬ್ತಾ ಇಲ್ಲ. ಫ್ರೆಂಡ್ಸ್, ನೀವೇನು ಹೇಳ್ತೀರಾ? ಅಭಿಷೇಕ್ ಮತ್ತು ಸ್ಪಂದನ ಕ್ಯಾಪ್ಟನ್ ಆಗಿರೋದಕ್ಕೆ ಮತ್ತೆ ನಿಮಗೆ ಇವರು ಡಿಸರ್ವ್ ಅಂತ ಅನ್ಸುತ್ತಾ? ಕಾಮೆಂಟ್ ಮಾಡಿ. ನೀವೇನಂತೀರಾ? ಸ್ಪಂದನಾಗಿ ಏಟಾಗಿ ಕಾಲು ಮುರ್ಕೊಂಡಿದ್ದಕ್ಕೇನೆ ಅವರು ಈ ಟಾಸ್ಕ್ನ ಗೆದ್ರು, ಇಲ್ಲಾಂದ್ರೆ ಅವರು ಚಾನ್ಸೇ ಇರ್ತಿರಲಿಲ್ಲ ಕ್ಯಾಪ್ಟನ್ ಆಗಕ್ಕೆ ಅಂತ. ನೀವೇನಂತ ಹೇಳ್ತೀರಾ? ಈಗ ಸ್ಪಂದನಾಗೆ ಅನಿಸ್ತಾ ಇರ್ಬೋದು, ನನ್ನ ಕಾಲು ಏಟಾಗಿದ್ದೇ ಒಳ್ಳೇದಾಯಿತು, ಚೈತ್ರ ಆಡಿದ್ದಕ್ಕೆ ನಾನು ಕ್ಯಾಪ್ಟನ್ ಆದೆ ಅಂತ. ಒಳಗಡೆ ಮನಸ್ಸಲ್ಲಿ ಒಂಥರ ಅನ್ನಿಸ್ತಿರ್ಬೋದು. ಹೇಳ್ತಾರಲ್ಲ ಜನಗಳು, ಕೆಟ್ಟದಾಗೋದು ಮುಂದೆ ಒಳ್ಳೇದಾಗೋದಕ್ಕೆ ಅಂತ. ಇದೇ ರೀಸನ್ ಇರ್ಬೋದು. ಸ್ವಿಮ್ಮಿಂಗ್ ಪೂಲಿಂದ ಬಾಲ್ ಎತ್ತೋ ಟಾಸ್ಕಲ್ಲಿ ಸೋತಾಗ ಲಾಸ್ಟಲ್ಲಿ ಇದುವರೆಗೂ ಗಿಲ್ಲಿನ ಆ ಥರ ನಾವು ನೋಡೇ ಇರಲಿಲ್ಲ. ಯಾಕೆಂದರೆ ಟಾಸ್ಕ್ ಸೋತರು ಗೆದ್ದರು ಲಾಸ್ಟಲ್ಲಿ ಕಾಮಿಡಿ ಮಾಡ್ಕೊಂಡೇ ಇರ್ತಿತ್ತು. ಆದರೆ ನೆನ್ನೆ ಸುಮಾರು ಹೊತ್ತು ತನಕ ಅವನು ಆ ಸೋಲನ್ನು ತೊಗೊಳಕ್ಕೆ ರೆಡಿ ಇರಲಿಲ್ಲ. ಇಲ್ಲಿ ಸೋತು ಕೂತಾಗ ಸ್ವಲ್ಪ ಉರ್ಸ್ಲಿಕ್ಕೆ ಅಂತ ಕಾಮಿಡಿ ಮಾಡ್ತಾಯಿದ್ರು. ಯಾರು ಮಾಡು ಅವರು ಕಾಮಿಡಿಯಾಗಿ ಒಂದು ಸಾಂಗ್ ಹಾಡಿದ್ರು. ಹಾಗೆ ಅದ್ರ ಜೊತೆಗೆ ಇನ್ನೂ ಒಂದು ಸಾಂಗ್ ಹಾಡಿದ್ರು. ಅದನ್ನು ಯಾಕೋ ಹೆಂಡ್ತಿನ ಫ್ಯಾಮಿಲಿನ ನೆನೆಸ್ಕೊಂಡು ಹಾಡಿದ್ರು ಅಂತ ಅನ್ನಿಸ್ತು. ಸ್ವಿಮ್ಮಿಂಗ್ ಪೂಲ್ನಿಂದ ಬಾಲ್ ಎತ್ತೋ ಟಾಸ್ಕಲ್ಲಿ ಸ್ವಲ್ಪ ಕಾವ್ಯ ಗಡಿಬಿಡಿ ಮಾಡಿದ್ರು ಅಂತ ಅನಿಸುತ್ತೆ. ಅಂದರೆ ಹೇಳ್ಬೇಕು ಅಂದರೆ ಸ್ವಲ್ಪ ಗಿಲ್ಲಿ ನಿಧಾನ ಮಾಡ್ತಾ ಇದ್ದ ಚಿಕ್ಕ ಬಾಲ್ನ ಫಸ್ಟ್ ಇಟ್ಕೊಂಡ್ಬಿಟ್ರು ಇಬ್ಬರೂ. ಚಿಕ್ಕ ಬಾಲ್ ಎದ್ದಿದ್ರೆ ಪಾಯಿಂಟ್ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕ ಬಾಲ್ ಇಟ್ಕೊಂಡ್ರು. ಅದನ್ನು ಕಾವ್ಯ ಸ್ವಲ್ಪ ಮೇಲೆ ಎದ್ದೇಳೋದಾಗಲಿ ಅಥವಾ ಮೂವ್ ಮಾಡೋದಾಗಲಿ ಸ್ವಲ್ಪ ಸ್ಪೀಡ್ ಮಾಡಿದ್ರು. ಗಿಲ್ಲಿ ಸ್ವಲ್ಪ ಸ್ಲೋ ಮಾಡ್ತಾಯಿದ್ದ. ಇಬ್ಬರ ಮಧ್ಯೆ ಕೋಆರ್ಡಿನೇಷನ್ ಅಷ್ಟು ಚೆನ್ನಾಗಿ ಬರಲಿಲ್ಲ. ಆದರೆ ಅಶ್ವಿನಿ ಮತ್ತು ರಘು ಅವ್ರ ಮಧ್ಯೆ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು ಈ ವಿಷಯದಲ್ಲಿ. ಆ ರಘು ಅವ್ರಿಗೆ ಅಶ್ವಿನಿಯವರು ಅವಾಗವಾಗ ಇನ್ಸ್ಟ್ರಕ್ಷನ್ ಕೊಟ್ಕೊಂಡೆ ಮೆಲ್ಲಿಗೆ, ಹೀಗೆ ಬನ್ನಿ, ಹಿಂಗೆ ಬನ್ನಿ, ಹಂಗೆ ಬನ್ನಿ, ಸ್ವಲ್ಪ ಇದು ಮಾಡ್ಕೊಳ್ಳಿ, ಅಂದರೆ ಬಾಲ್ನ ಟೈಟಾಗಿ ಇಟ್ಕೊಳ್ಳಿ, ಪ್ರತಿಯೊಂದು ಮೂಮೆಂಟಲ್ಲೂ ಇನ್ಸ್ಟ್ರಕ್ಷನ್ ಕೊಟ್ಕೊಂಡು ಆ ಟಾಸ್ಕ್ ಬುದ್ಧಿವಂತಿಕೆಯಿಂದ ಆಡಿದ್ರು. ಹಾಗೆ ಇಲ್ಲಿ ಅಭಿಷೇಕ್ ಮತ್ತು ಚೈತ್ರ ಅವರು ಕೂಡ ಸ್ವಲ್ಪ ಚೆನ್ನಾಗಿ ಎಫರ್ಟ್ ಹಾಕಿದ್ರು ಅನಿಸ್ತು. ಇದರಲ್ಲಿ ಚೈತ್ರ ಎಫರ್ಟು ತುಂಬ ಎದ್ದು ಕಾಣಿಸ್ತಾ ಇತ್ತು. ಹಾಗೆ ರಕ್ಷಿತಾ ಮತ್ತು ಮಾಡೋದನ್ನು ನೋಡೋದಾದರೆ ಅವರಿಬ್ಬರು ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ರು. ಪ್ರತಿಯೊಂದನ್ನು ಕೋಆರ್ಡಿನೇಷನ್ ಕೂಡ ಅವರಿಬ್ಬರದು ಚೆನ್ನಾಗಿತ್ತು. ಪ್ರತಿಯೊಂದು ಇವ್ರು ಏನು ಮಾಡಿದ್ರು ಅಂತ ಅಂದರೆ ಬಾಲ್ನ ಕ್ವಾಂಟಿಟಿ ಕಲೆಕ್ಟ್ ಮಾಡೋದ್ರ ಕಡೆ ಗಮನ ಕೊಟ್ಟರು. ಲಾಸ್ಟಲ್ಲಿ ನೋಡಿದ್ರೆ ತುಂಬ ಜಾಸ್ತಿ ಬಾಲ್ನ ಕಲೆಕ್ಟ್ ಮಾಡಿದ್ದು ರಕ್ಷಿತಾ ಮತ್ತು ಮಾಳು. ಆದರೆ ಅವರು ಸಣ್ಣ ಬಾಲ್ನ ಕಡೆ ಫೋಕಸ್ ಮಾಡಿದರೆ ಅವ್ರಿಗೆ ಪಾಯಿಂಟ್ ಜಾಸ್ತಿ ಸಿಗ್ತಾಯಿತ್ತು. ಟಾಸ್ಕಲ್ಲಿ ಅಶ್ವಿನಿ ಮತ್ತು ರಘು ಅವರು ತುಂಬ ಚೆನ್ನಾಗಿ ಆಡಿದ್ರು. ಹಾಗೆ ಹಿಂದಿನ ಟಾಸ್ಕಲ್ಲೂ ಅಷ್ಟೇ ರಿಂಗ್ನ ಕಲೆಕ್ಟ್ ಮಾಡೋದ್ರಲ್ಲೂ ಅಷ್ಟೇ ಅವರಿಬ್ಬರು ಚೆನ್ನಾಗಿ ಆಟ ಆಡಿದ್ರು. ಇಲ್ಲಿ ಕಾವ್ಯ ಈ ಟಾಸ್ಕಲ್ಲಿ ಸಣ್ಣ ಬಾಲ್ನ ನಾವು ಕಲೆಕ್ಟ್ ಮಾಡಿದ್ರೆ ಜಾಸ್ತಿ ಪಾಯಿಂಟ್ ಸಿಗುತ್ತೆ ಅಂತ ಹೇಳಿ ಅದೊಂದಕ್ಕೆ ಫೋಕಸ್ ಮಾಡ್ತಾ ಕೂತಿದ್ರು. ಯಾಕೆಂದರೆ ಸಣ್ಣ ಬಾಲ್ನ ಅವರು ತೊಗೊಂಡು ಹೋಗೋದು ಸ್ವಲ್ಪ ಕಷ್ಟದ ಕೆಲಸ ಆಗಿತ್ತು. ಆದರೆ ಅದರಿಂದ ಪಾಯಿಂಟ್ಸ್ ಜಾಸ್ತಿ ಸಿಗುತ್ತೆ ಅಂತ ಅದೊಂದ್ರ ಕಡೆ ಫೋಕಸ್ ಮಾಡ್ತಾಯಿದ್ರು. ಅದು ಆಗಿಲ್ಲ ಅಂದಾಗ ಬೇರೆ ಬಾಲ್ ಕಡೆ ಗಮನ ಕೊಟ್ಟಿದ್ರೆ ಒಂದು ಪಕ್ಷ ಅವರು ಗೆಲ್ತಿದ್ರೇನೋ, ಅದ್ರ ಕಡೆ ಗಮನ ಕೊಡಲಿಲ್ಲ. ಹಾಗಾಗಿ ಆ ಟಾಸ್ಕ್ನ ಸೋತ ಕಾರಣ ಅವರು ನೆಕ್ಸ್ಟ್ ಕ್ಯಾಪ್ಟನ್ಸಿ ಟಾಸ್ಕಿಂದ ಆಚೆ ಬರಬೇಕಾಯಿತು. ನೆಕ್ಸ್ಟ್ ಟಾಸ್ಕ್ ಬಂದು ಶವಪೆಟ್ಟಿಗೆನಲ್ಲಿ ಮೇಲ್ ಕ್ಯಾಂಡಿಡೇಟ್ ಮಲ್ಕೊಂಡು ವಾಕಿ ಟಾಕಿನಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಅಂದರೆ ಅದನ್ನು ಇನ್ಸ್ಟ್ರಕ್ಷನ್ನ ಒಗಟಿನ ಮೂಲಕ ಅವರು ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗುತ್ತೆ. ಆ ನಂಬರ್ ಹುಡ್ಕೋದ್ರಲ್ಲಿ ಫೀಮೇಲ್ ಕ್ಯಾಂಡಿಡೇಟ್ಗಳು ಎಲ್ಲಿ ನಂಬರ್ ಇಟ್ಟಿದ್ದಾರೆ ಅನ್ನೋದನ್ನ ಆ ಒಗಟನ್ನು ಬಿಡಿಸಿ ಅವರು ಆ ನಂಬರ್ನ ಹುಡುಕಬೇಕು. ಅದರಲ್ಲಿ ಕನ್ನಡನ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಅಶ್ವಿನಿ ಅವರಾಗಿದ್ದು, ಚೈತ್ರ ಕೂಡ ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ತಾಯಿತ್ತು. ಆದರೆ ಈ ಟಾಸ್ಕ್ ರಕ್ಷಿತಾಗೆ ಸ್ವಲ್ಪ ತುಂಬಾ ಕಷ್ಟ ಆಯಿತು. ಅದು ಫಿಸಿಕಲ್ ಟಾಸ್ಕ್ ಆದರೆ ರಕ್ಷಿತಾ ಫುಲ್ ಎಫರ್ಟ್ ಹಾಕಿ ಚೆನ್ನಾಗಿ ಆಟ ಆಡ್ತಾರೆ. ಆದರೆ ಈ ಟಾಸ್ಕ್ ಕನ್ನಡನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅದರಲ್ಲ ಒಗಟನ್ನು ಅರ್ಥ ಮಾಡ್ಕೊಂಡ್ರೆ ಅವಳಿಗೆ ಅದು ತುಂಬ ಕಷ್ಟ ಆಗೋಯಿತು. ಅದರಲ್ಲೂ ಮಾಳು ಭಾಷೆ ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಇನ್ನೂ ಕಷ್ಟ. ಹಾಗಾಗಿ ಅವಳು ಆ ಟಾಸ್ಕಲ್ಲಿ ಸ್ವಲ್ಪ ಹಿಂದುಳಿದ್ಲು. ಅಶ್ವಿನಿ ಅವರು ಈ ಟಾಸ್ಕ್ಗೆ ಮೊದಲಿಂದನೂ ನೀಟಾಗಿ ಎಫರ್ಟ್ ಹಾಕ್ಕೊಂಡು ಬಂದರು. ನೀಟಾಗಿ ಎಲ್ಲ ನಂಬರ್ನ ಹುಡುಕಿ ತೊಗೊಂಡು ಬರೋದ್ರಲ್ಲಿ ಸಕ್ಸಸ್ ಆದರು. ಆದರೆ ಯಾವುದೋ ಒಂದು ನಂಬರ್ ಮಿಸ್ ಆಗಿತ್ತು ಅನಿಸುತ್ತೆ. ಆ ರಘು ಅವ್ರದ್ದು ಕೀ ಏನಿದೆ ಆ ಶವಪೆಟ್ಟಿಗೆ ಓಪನ್ ಮಾಡೋದಕ್ಕೆ ನಂಬರು ಅವ್ರಿಗೆ ಯಾವುದೋ ಒಂದು ಮಿಸ್ ಆಗಿ ಅದು ಓಪನ್ ಆಗಲಿಲ್ಲ. ಅಷ್ಟರಲ್ಲಿ ಚೈತ್ರ ಬಂದು ಅಂದರೆ ಯಾವುದೋ ಒಂದು ನಂಬರು ಅವ್ರಿಗೆ ಡೌಟಲ್ಲೇ ಬಂದು ಓಪನ್ ಮಾಡಿದಾಗ್ಲೂ ಅವ್ರ ಅದೃಷ್ಟ ಕೈ ಹಿಡಿತು ಅಂತ ಅನಿಸುತ್ತೆ. ಹಾಗಾಗಿ ಅವರು ಆ ಟಾಸ್ಕನ್ನು ವಿನ್ ಆದರು. ನೋಡಿ, ಕ್ಯಾಪ್ಟನ್ಸಿ ಟಾಸ್ಕ್ಗೆ ಒಬ್ರನ್ನೊಬ್ಬರು ಸ್ಪಂದನ ಮತ್ತು ಅಭಿನ ಸೆಲೆಕ್ಟ್ ಮಾಡ್ಕೊಂಡಾಗ ಇವ್ರೇನಿದು, ಇವಳು ವೀಕು, ಅವನು ವೀಕು, ಅದೇನು ಒಬ್ರನ್ನೊಬ್ರು ಸೆಲೆಕ್ಟ್ ಮಾಡ್ಕೋತಾ ಇದ್ದಾರೆ ಅಂತ ನಾವು ಒಬ್ರಿಗೊಬ್ರು ಅಂದ್ಕೊಂಡ್ವಿ. ಪ್ರತಿಯೊಬ್ಬರು ಅಂದ್ಕೊಂಡಿರ್ತಾರೆ ಆ ಕ್ಷಣಕ್ಕೆ ಅಂತ ಅಂದ್ಕೊಂಡೆ. ಆದರೆ ಇಬ್ರಿಗೂ ಗೊತ್ತಿದೆ ಅನಿಸುತ್ತೆ, ಅವನು ಅದೃಷ್ಟವಂತ ಬಿಗ್ ಬಾಸ್ಗೆ, ನಾನು ಅದೃಷ್ಟವಂತೆ ಅಂತ. ಒಬ್ರಿಗೊಬ್ರು ಅದೃಷ್ಟ ನೋಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೇನೋ ಅಂತ ಅನ್ನಿಸ್ತು ಈ ರಿಸಲ್ಟ್ನ ನೋಡಿದ್ರೆ.
ಟಾಸ್ಕ್ ಅಂತ ಬಂದಾಗ ರಾಶಿಕಾ ಫಸ್ಟಿಂದನೂ ಎಫರ್ಟ್ ಆಗ್ತಾನೇ ಬಂದಿದ್ದಾರೆ. ಆದರೆ ಅದೃಷ್ಟ ಇಲ್ಲ. ಸೂರಜ್ ಕೂಡ ಈ ರಿಂಗ್ ಟಾಸ್ಕಲ್ಲಿ ಫುಲ್ ಎಫರ್ಟ್ ಹಾಕಿದ್ರು. ರಘು ಅವ್ರಿಗೆ ಟಕ್ಕರ್ ಕೊಟ್ಕೊಂಡು ನೆಕ್ಸ್ಟ್ ಲೀಡಿಂಗಲ್ಲಿ ಇದ್ರು. ಟಾಸ್ಕ್ ಅಂತ ಬಂದಾಗ ಸ್ವಲ್ಪ ಎಫರ್ಟ್ ಹಾಕ್ತಾನೆ. ಗಿಲ್ಲಿ ಫುಲ್ ಎಫರ್ಟ್ ಹಾಕ್ತಾನೆ. ಆದರೆ ಇದು ಅವನ ಬುದ್ಧಿವಂತಿಕೆ ಎಲ್ಲ ಎಲ್ಲಿ ಮಾತಿಗೆ ಖರ್ಚು ಮಾಡ್ತಾನೆ ಅನ್ಸುತ್ತೆ. ಸ್ಟ್ರಾಟಜಿ ಯೂಸ್ ಮಾಡ್ಕೊಳ್ಳಲ್ಲ ಆಟ ಆಡೋದ್ರಲ್ಲಿ. ಹಾಗಾಗಿ ಸ್ವಲ್ಪ ಸೋಲ್ತಾನೆ. ಕಾವ್ಯ ಕೂಡ ಸ್ವಲ್ಪ ಎಫರ್ಟ್ ಹಾಕ್ತಾರೆ. ಆದರೆ ಈ ಸ್ಪಂದನ ಸ್ವಲ್ಪವೂ ಎಫರ್ಟ್ ಇಲ್ಲದೆ ಇಲ್ಲಿವರೆಗೂ ಬಂದಿರೋದು ನೋಡಿದ್ರೆ ಆಶ್ಚರ್ಯನೇ. ಪ್ರತಿಯೊಬ್ಬರಿಗೂ ಅದೃಷ್ಟ ಅಂತಲೇ ಅಂದ್ಕೊಳ್ಬೇಕು. ಅಭಿ ಮತ್ತು ಸ್ಪಂದನ ಫ್ಯಾನ್ಗಳು ದಯವಿಟ್ಟು ಕ್ಷಮಿಸಬೇಕು. ಆದರೆ ಈ ಎಫರ್ಟ್ ಅಂತ ನೋಡಿದ್ರೆ ಟಾಸ್ಕಲ್ಲಿ ಎಫರ್ಟ್ ಹಾಕೋದು ನೋಡಿದ್ರೆ ಸ್ವಲ್ಪವೂ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಮಾತನ್ನ ಹೇಳ್ಬೇಕಾಗ್ತಿದೆ. ಆದರೆ ವ್ಯಕ್ತಿತ್ವ ಅಂತ ಬಂದಾಗ ಸ್ಪಂದನ ನನಗೆ ತುಂಬಾ ಇಷ್ಟ ಆಗುತ್ತೆ. ಯಾರು ಗೆದ್ರೂ ಕ್ಯಾಪ್ಟನ್ ಯಾರೇ ಆದ್ರೂ ಗಿಲ್ಲಿ ವಾಯ್ಸ್ ಕ್ಯಾಪ್ಟನ್ ಆಗೋದಂತೂ ಪಕ್ಕ. ವಿಡಿಯೋ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.